ಸೊ ಎಸ್, ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಈ ಸಿನಿಮಾಯಿಂದ ಏನ್ ಕಲ್ತ್ಕೊಂಡ್ರಿ? ಸಿನಿಮಾಯಿಂದ ಏನ್ ಕಲ್ತ್ಕೊಂಡೆ ಅನ್ನೋದಕ್ಕಿಂತ ನನಗೆ ಸಿನಿಮಾ ನಾನು ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಇದು ಮುಂಚೆ ಇರ್ಲಿಲ್ಲ. ಸಿನಿಮಾ ಮಾಡಿ ಅದೊಂದು ಜರ್ನಿಯಲ್ಲಿ ನನಗೆ ಆ ಭಯ ಹೋಗಿದೆ. August 1 ನಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಷ್ಟೇ. ಓಕೆ, ಈ ಸಿನಿಮಾ ಮಾಡಕ್ಕೆ ಏನೋ ಮೊದ್ಲು ನೀವು ನಟನೆಗೆ ಬಂದಾಗ ಮನೇಲಿ ಏನೋ ಒಪ್ಪಿರ್ಲಿಲ್ವಂತೆ, ಸಿನಿಮಾ ಇಂಡಸ್ಟ್ರಿಗೆ ಹೋಗೋದು ಬೇಡ ಅಂತ ಅಂದಿದ್ರಂತೆ? ಅದಂದ್ರೆ ಎಲ್ಲ ಒಂದು ಹೆಣ್ಮಕ್ಳು ಫ್ಯಾಮಿಲಿ ಮೋಸ್ಟ್ ಆಫ್ ದೆಮ್ ಬೇಡ ಅಂತಾನೆ ಹೇಳೋದು. ನಮ್ಮ ಮನೇಲೂ ಬೇಡ, ಹಿಂಗೋ ಚೆನ್ನಾಗ್ ಓದ್ತಾ ಇದ್ಯಾ, ಓದ್ಬಿಟ್ಟು ಕೆಲ್ಸಕ್ಕೆ ಹೋಗಿ ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡ್ತೀವಿ, ಇದೆಲ್ಲ ಬೇಡ ಅಂತ ಹೇಳಿದ್ರು. ಬಟ್ ನನಗೆ ಆತರ ನಾರ್ಮಲ್ ಎಲ್ರು ಅದೇ ಮಾಡ್ತಾರೆ. ಎಲ್ಲ ನಮ್ಮನೇಲಿ ಆಲ್ಮೋಸ್ಟ್ ಎಲ್ಲ ಇಂಜಿನಿಯರ್ಸ್ ಇದೆ. ನಾನು ಇಂಜಿನಿಯರಿಂಗ್ ಮಾಡ್ಬೇಕಂತ ಡಿಪ್ಲೊಮಾ ತಗೊಂಡೆ. ಇಂಜಿನಿಯರಿಂಗ್ ಮಾಡ್ಬೇಕು, ಎಲ್ಲರೂ ಇಂಜಿನಿಯರ್ಸ್ ಆಗಿದ್ದಾರೆ. ನಾನು ಅದನ್ನೇ ಮಾಡಿದ್ರೆ ಏನು, ಅಥವಾ ಬೇರೆ ಏನಾದ್ರು ಮಾಡ್ಬೇಕು ಅಂದ್ರೆ ಲೈಕ್ ಐ ಡಿಂಟ್ ಫೀಲ್ ಲೈಕ್ ಅದೆಲ್ಲ ಒಂದ್ ಸಕ್ಸಸ್ ಅಂತ ನನಗ್ ಫೀಲ್ ಆಗ್ಲಿಲ್ಲ. ಸೊ ಇದು ಇಲ್ಲೇನಾದ್ರೂ ಮಾಡ್ಬೇಕು ಅನ್ನೋದು ಆಸೆ ಆಗಿ ಸ್ವಲ್ಪ ಹಠ ಜಾಸ್ತಿ ಮಾಡಿ ಬಂದೆ. ಮಾಡಿ ಗೆದ್ದಿದ್ದೀರಾ? ನೋಡ್ಬೇಕು, ಗೆದ್ದಿಲ್ಲ ಈಗ. ಓಕೆ ಸರ್, ನೀವು ಈ ಸಿನಿಮಾಯಿಂದ ಏನ್ ಕಲ್ತ್ಕೊಂಡ್ರಿ? ಕಲಿಯುವಂಥದ್ದು ಪ್ರತಿದಿನ ಇದ್ದಿದ್ದೆ ಅಲ್ವಾ. ಸೊ ಹಾಗಾಗಿ ಬಹಳಷ್ಟು ಜನರಿಂದ ಕಲ್ತಿದ್ದೆ. ಡೈರೆಕ್ಟರ್ ಅವ್ರು ತುಂಬಾ ಪಂಕ್ಚುವಲ್ ಇದ್ರು. ಇವ್ರು ಪಂಕ್ಚುವಲ್ ಇಲ್ಲ ಸ್ವಲ್ಪ. ಕರೆಕ್ಟ್ ಡೆಫಿನೆಟ್ಲಿ ಅದನ್ನ ನಾನು ಕಲ್ತ್ಕೋಬೇಕು. ಸ್ವಲ್ಪ ಪಂಕ್ಚುವಲ್ ಆಗಿರೋದು ಅಥವಾ ಟೈಮ್ ನ ಸ್ವಲ್ಪ ವ್ಯಾಲ್ಯೂ ಮಾಡೋದು ನಾನು ಸ್ವಲ್ಪ ಕಲ್ತ್ಕೋಬೇಕು. ಡೆಫಿನೆಟ್ಲಿ ದಟ್ ಐ ಹ್ಯಾವ್ ಟು ಲರ್ನ್ ಫ್ರಮ್ ದ ಡೈರೆಕ್ಟರ್ ಶ್ರೀರಾಜ್. ಫಿಯರ್ಲೆಸ್ ಆಗಿರೋದು ಪುಷ್ಪಾ ಮ್ಯಾಮ್ ಅವರಿಂದ ಕಲಿತೆ. ಬೀಯಿಂಗ್ ಸ್ಟ್ರೈಟ್ ಫಾರ್ವರ್ಡ್ ಅವರಿಂದ ಕಲಿತೆ. ಅಂಡ್ ಯಾವುದೇ ಸಿಚುವೇಶನ್ ನ ದಿಟ್ಟವಾಗಿ ಫೇಸ್ ಮಾಡೋದು ನಾನು ಪುಷ್ಪಾ ಮ್ಯಾಮ್ ಅವರಿಂದ ಕಲಿತೆ. ಕ್ಯಾರೆಕ್ಟರ್ ಇಂದ ಒಬ್ವಿಯಸ್ಲಿ ಮಂಡ್ಯ ಶೈಲಿಯ ಭಾಷೆ ಮಾತಾಡುವಂತ ಅವಕಾಶ ಸಿಗುತ್ತೆ. ಕಲಿತೆ ಅಂತ ಹೇಳೋದ, ಬಿಕಾಸ್ 100% ಬಹಳ ಕಷ್ಟ ಇದೆ. ಹೌದು, ಚಾಲೆಂಜಿಂಗ್ ಆಗಿದ್ದೇ ಇರತ್ತೆ ಮಂಗಳೂರಿಂದ ಮಂಡ್ಯ ಭಾಷೆ ಅಂದ್ರೆ. ಸೊ ಬಟ್ ನನಗೆ ಅದೊಂದು ಅವಕಾಶ ಸಿಕ್ತಲ್ಲ ಅನ್ನೋ ಅಂತ ಖುಷಿ ಇದೆ. ಅಂಡ್ ಇವಾಗ ಏನೋ ಶೋ ನಾನು ಮೊನ್ನೆ ನೋಡಿದಾಗ ನನಗೆಲ್ಲೂ ಮಾತುಗಳ ಆಭಾಸ ಅಂತ ಅನ್ಸಿಲ್ಲ. ಖುಷಿ ಆಯ್ತು. ನನ್ಗೊಂದು ಆಸೆ ಇತ್ತು, ಅದು ಈಡೇರ್ತು ಅಂತ. ಅಂಡ್ ತುಂಬಾ ಜನರಿಂದ ತುಂಬಾ ಕಲ್ತೀನಿ. ದೇಶಪಾಂಡೆ ಸರ್ ಅವರಿಂದ ಒಂದಷ್ಟು ವಿಚಾರಗಳನ್ನ ಕಲಿತೆ. ರಾಜೇಶ್ ನಟ್ರಂಗ್ ಸರ್, ಕಾವ್ಯ ಅವರಿಂದ. ಏನ್ ಕಲ್ತ್ಕೊಂಡ್ರಿ ಕಾವ್ಯ ಅವರಿಂದ? ಕಾವ್ಯ ಅವರಿಂದ ಮೇ ಬಿ ದ ಇನ್ವಾಲ್ವ್ಮೆಂಟ್. ಶಿ ವಾಸ್ ವೆರಿ ಇಂಟೆನ್ಸ್ ಅಂಡ್ ವೆರಿ ಇನ್ವಾಲ್ವ್ಡ್. ತರಲೆ ಮಾಡೋದು ಅದಲ್ಲ, ಐ ಮೀನ್ ತರಲೆ ಎಲ್ಲ ಮಾಡಲ್ಲ. ಓ ಇವ್ರು ಬಹಳ ಸೀರಿಯಸ್ ಇವರು. ಹೌದಾ? or at least she acts like she is serious. ಓಕೆ, ಸೆಟ್ ಅಲ್ಲಿ ಎಸ್ ಅಲ್ಲಿ ಸ್ವಲ್ಪ ಹಂಗೆಲ್ಲ ಆಡಿದ್ರೆ ಎಲ್ರು ಅಂದ್ರೆ ಹುಡುಗರು ಇದ್ರು ನನ್ನ ಜೊತೆ ಆಕ್ಟ್ ಮಾಡಿರುವಂತವ್ರು, ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಎಲ್ರನ್ನು ಒಂದು ವಿಚಾರಗಳನ್ನ ಅದೇ ಕಲಿತಾ ಇರ್ತೀವಲ್ಲ. ಪ್ರತಿ ಫಿಲ್ಮ್ ಅಲ್ಲೂ ನಾವು ಅನ್ಲರ್ನ್ ಮಾಡ್ತಿರ್ತೀವಿ, ಕಲಿತಾ ಇರ್ತೀವಿ. ಸೊ ಅದು ಪ್ರಾಸೆಸ್ ಕಂಟಿನ್ಯೂಸ್ ಆಗಿರುತ್ತೆ. ಬಟ್ ಈ ಸಿನಿಮಾದಲ್ಲಿ ನಾನು ಮತ್ತೆ ಮಾರ್ಷಲ್ ಆರ್ಟ್ಸ್ ಎಲ್ಲ ಮಾಡಕ್ಕೆ ಟೈಮ್ ಸಿಕ್ತು, ಅದನ್ನ ಎಕ್ಸ್ಪ್ಲೋರ್ ಮಾಡಕ್ ಅವಕಾಶ ಸಿಕ್ತು. ಸೊ ಅದೆಲ್ಲ ಇದೆ. ಓಕೆ, ಇವೇನ್ ಒಂದ್ ಸಿನಿಮಾಗೆ ಹೀರೋ ಆಗ್ಬೇಕಂದ್ರೆ ಹೀರೋಯಿನ್ ಯಾರು ಬರ್ತಾರೆ ಅಂತ ಗೊತ್ತಿರಲ್ಲ. ಸೊ ಅವ್ರನ್ನ ಕೋಆರ್ಡಿನೇಟ್ ಮಾಡ್ಬೇಕಾಗಿರುತ್ತೆ, ಮಾತಾಡ್ಬೇಕಾಗುತ್ತೆ ಒಂದು ಸೀನ್ಗೋಸ್ಕರ. ಸೊ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತಾ, ಈಸಿಯಾಗಿ ಆಯ್ತಾ ಅನ್ನುವಂಥದ್ದು? ಈಸಿಯಾಗಿ ಆಯ್ತು, ಏನು ಆ ಥರದ್ದು ಏನು ಇದಿಲ್ಲ. ಆಬ್ವಿಯಸ್ಲಿ ಒಂದು ಪಾತ್ರ ಅಂತ ಹೇಳಿದಾಗ ಇನ್ನೊಂದು ಪಾತ್ರದ ಜೊತೆ ಒಂದು ರ್ಯಾಪೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ದೆನ್ ಲೈಕ್ ವೆನ್ ಯು ಹ್ಯಾವ್ ಆರ್ಟಿಸ್ಟ್ ಹೂ ಆರ್ ವೆರಿ ಡೌನ್ ಟು ಅರ್ತ್ ಅಲ್ಲ, ಏನು ಅದು ಮ್ಯಾಟರ್ ಆಗಲ್ಲ ಅಂತ ಅನ್ಕೋತೀನಿ. ಚೆನ್ನಾಗಿತ್ತು. ಇಟ್ ವಾಸ್ ಆರ್ಗ್ಯಾನಿಕ್. ಅಂದ್ರೆ ಏನೇ ಸೀನ್ಸ್ ಇದ್ರು ಕೂಡ ತುಂಬಾ ಚೆನ್ನಾಗಿ ಸಾಂಗ್ಸ್ ನೋಡಿದ್ರೆ ಅಥವಾ ಸಿನಿಮಾ ನೋಡಿದ್ರೆ ನಿಮ್ಗೆ ಒಂದ್ ಸ್ವಲ್ಪ ಅಂದಾಜಾಗುತ್ತೆ. ಸೊ ಹಿಂಗೆ ಲೈಕ್ ಒಂದು ಪೇರ್ ಅನ್ಸ್ತಾರೆ ಅಂತ. ಸೊ ಹಾಗಾಗಿ ಏನು ತೊಂದರೆ ಇಲ್ಲ. ಓಕೆ, ನಿಮಗೆ ಹೇಗೆ ಅನ್ನಿಸ್ತು ಅನ್ನುವಂಥದ್ದು? ಅಂದ್ರೆ ಆರ್ಟಿಸ್ಟ್ ಅಂದ್ರೆ ಇವಾಗ ಮೇ ಬಿ ನಂದು ಫಸ್ಟ್ ಇದೆ ಆಕ್ಟಿಂಗಿಗೆ ಫಸ್ಟ್ ಅಂತ ಅಂದಿದ್ರೆ ನಂಗೆ ಭಯನೋ ಅಥವಾ ಹೆಸಿಟೇಷನ್ ಆಗಿರ್ಲಿ ಕೆಲವೊಂದೊಂದು ಸೀನ್ಸ್ ಮಾಡೋದಕ್ಕೆ ಅದು ಇರ್ತಾ ಇತ್ತು. ಬಟ್ ನನಗೂ ಐ ವಾಸ್ ನಾಟ್ ನ್ಯೂ ಟು ಆಕ್ಟಿಂಗ್ ಅಂಡ್ ಅವರು ಆಲ್ರೆಡಿ ಮಾಡಿರೋದ್ರಿಂದ ಆ ಥರದ್ದೆಲ್ಲ ಏನೂ ಆಗ್ಲಿಲ್ಲ. ಓಕೆ, ಮೊದಲ ಸಿನಿಮಾ ಅಂತ ಬಂದಾಗ ಇಲ್ಲ ನಾನು ಚೆನ್ನಾಗಿ ಕಾಣಿಸ್ಕೋಬೇಕು ಆ ಸಿನಿಮಾದಲ್ಲಿ ದೊಡ್ಡ ಪರದೆ ಮೇಲೆ ಅಂತ ಬರುತ್ತೆ. ಬಟ್ ನೀವು ಡಿ ಗ್ಲಾಮರ್ ಆಗಿ ಕಾಣಿಸ್ಕೋತಾ ಇದ್ದೀರಾ. ಸೊ ಅದಕ್ಕೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ ಸೀರಿಯಲ್ ಅಲ್ಲೂ ಸ್ವಲ್ಪ ಈ ತರನೇ ಇತ್ತು. ಸೊ ಸಿನಿಮಾ ಅಟ್ ಲೀಸ್ಟ್ ಲಾಂಚ್ ಆಗುವಾಗ ಒಂದ್ ಸ್ವಲ್ಪ ಚೆನ್ನಾಗ್ ಕಾಣೋಣ ಅನ್ನೋ ತರ ಇತ್ತು. ಬಟ್ ಇಟ್ಸ್ ಓಕೆ. ಇವಾಗ ಅದನ್ನೇ ಹೇಳ್ತಾ ಕೂತ್ರೆ ಏನು ಮಾಡಕ್ ಆಗಲ್ಲ. ಜನಕ್ಕೆ ಅದ್ ಇಷ್ಟ ಆಗ್ತಿದೆ. ತುಂಬಾ ಜನ ಮೆಸೇಜ್ ಮಾಡ್ತಾ ಇದಾರೆ ನಂಗೆ, ಅಂದ್ರೆ ತುಂಬಾ ಚೆನ್ನಾಗ್ ಬರ್ತಾ ಇದೆ, ಅಂದ್ರೆ ತುಂಬಾ ನ್ಯಾಚುರಲ್ ಆಗಿ ಅನ್ಸ್ತಾ ಇದೆ, ಚೆನ್ನಾಗ್ ಆಗಿದೆ ಅಂತ. ಸೊ ಜನಕ್ಕೆ ಇಷ್ಟ ಆದ್ರೆ ಇವಾಗ ನಮ್ಮನ್ನ ನಾವು ನೋಡ್ಕೊಳ್ಳೋದಕ್ಕಿಂತ ಜನಕ್ಕೆ ಇಷ್ಟ ಆಗತ್ತೆ ಅಂದ್ರೆ
ಐ ಆಮ್ ಹ್ಯಾಪಿ ಅಬೌಟ್ ಇಟ್ ಅಷ್ಟೇ. ಸರ್, ಇವಾಗ ನೀವು ಎಸ್ ಸರ್ ಅವರು ಮೊದ್ಲಿಂದಾನು ಮಂಡ್ಯದ ಮಣ್ಣಿನ ಸೊಗಡಿನ ಬಗ್ಗೆ ಹೇಳಿದ್ರು. ಅಂದ್ರೆ ಈಗ ಎಕ್ಸಾಂಪಲ್ ರಾಜಹುಲಿ ಆಗಿರ್ಬೋದು, ಕಿರಾತಕ ಆಗಿರ್ಬೋದು, ಆ ಸಿನಿಮಾಗಳು ಮಾಡಿ ನೀವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀರಾ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಆ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ. ಎಸ್ ಸರ್ ಮಂಡ್ಯದಲ್ಲೇ ಹುಟ್ಟಿ ಬೆಳೆದಿದ್ರಿಂದ ಅವರಲ್ಲಿ ಆ ಒಂದು ಒಳಗೆ ಇತ್ತು. ಐ ಮೀನ್ ಬೈ ಬರ್ತ್ ಆರ್ ಇಟ್ ವಾಸ್ ಅಂದ್ರೆ ಅವರಲ್ಲಿ ಬೈ ಡಿಫಾಲ್ಟ್ ಇತ್ತು. ನಾನು ನನ್ನ ಕಡೆಯವನಾಗಿರೋದ್ರಿಂದ ಪ್ರಾಯಶಃ ನಾನಾಗೆ ವಾಲಂಟಿಯರ್ ಆಗಿ ಕತೆ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ಕರಾವಳಿ ಭಾಗದ ಕಥೆಯನ್ನೇ ನಾನು ಜಾಸ್ತಿ ಹೇಳ್ಬಹುದು ಅನ್ಕೋತೀನಿ. ಬಿಕಾಸ್ ಅದನ್ನ ನಾನು ತುಂಬಾ ಚೆನ್ನಾಗಿ ಹೇಳ್ಬಲ್ಲೆ. ಸೊ ಆಬ್ವಿಯಸ್ಲಿ ಹಂಗಿರುತ್ತೆ. ಬಟ್ ಅದ್ ಬಿಟ್ಟು ನನಗೆ ಕರ್ನಾಟಕದ ಎಲ್ಲಾ ಕಡೆಯ ಕತೆಗಳನ್ನ ರೆಪ್ರೆಸೆಂಟ್ ಮಾಡ್ಬೇಕು ಅನ್ನೋ ಆಸೆ ಬಹಳ ಇದೆ. ನಾನು ಮತ್ಸ್ಯಗಂಧ ಅನ್ನೋ ಒಂದು ಸಿನಿಮಾ ಮಾಡಿದ್ದೆ. ಆ ಸಿನಿಮಾದಲ್ಲಿ ನಾವು ಉತ್ತರ ಕನ್ನಡದ್ದು ಭಾಷೆ ಅಥವಾ ಆ ಊರಿನ ಒಂದು ಸೊಗಡನ್ನ ರೆಪ್ರೆಸೆಂಟ್ ಮಾಡಿದ್ವಿ. ಮುಂದೆ ಹೋಗಿ ಪ್ರಾಯಶಃ ಉತ್ತರ ಕರ್ನಾಟಕದ ಯಾವ್ದಾರ ಒಂದು ಸಿನಿಮಾ ಮಾಡ್ಬೇಕು ಅನ್ನೋದಿದೆ. ಬೇರೆ ಬೇರೆ ಅಂದ್ರೆ ಈಗ ಬರೀ ನಾವು ಒಂದೇ ಪ್ರಾಂತ್ಯಕ್ಕೆ ಸೀಮಿತ ಆಗ್ಬಾರ್ದು ಅನ್ನೋದಿದೆ. ಅಂದ್ರೆ ಒಂದೇ ಪ್ರಾಂತ್ಯದ್ದು ಬಹಳಷ್ಟು ನಾವು ಎಕ್ಸ್ಪ್ಲೋರ್ ಆಗಿದೀವಿ ಅಂತ ಹೇಳಿದ್ರೆ ಎಕ್ಸ್ಪ್ಲೋರ್ ಆಗದೆ ಇರುವಂತಹ ಪ್ರಾಂತ್ಯದ್ದು ಕಥೆಗಳನ್ನ ಹೇಳ್ಬೇಕು ಅನ್ನೋದು ಆಸೆ. ಸೊ ಅದಿದೆ. ಬಟ್ ಮೇನ್ಲಿ ನನಗೆ ಆರ್ಗ್ಯಾನಿಕ್ ಆಗಿ ಬರುವಂತದ್ದು ಕರಾವಳಿ ಭಾಗದ ಸೊಗಡಾಗಿರುತ್ತೆ. ಅದು ಜಾಸ್ತಿ ಹೇಳ್ಬೋದು. ಓಕೆ, ನೀವು ಕನ್ನಡ ಮತ್ತೆ ತೆಲುಗು ಅಲ್ಲಿ ಸೀರಿಯಲ್ಗಳನ್ನ ಮಾಡ್ಕೊಂಡ್ ಬಂದಿರಾ. ಸೊ ಸಿನಿಮಾ ಕಡೆ ಬರುವಂತಹ ಜರ್ನಿ ಹೇಗಿತ್ತು? ಅನ್ಎಕ್ಸ್ಪೆಕ್ಟೆಡ್ ಅದು. ಅಂದ್ರೆ ಅಟ್ಲೀಸ್ಟ್ ಅನ್ಕೊಂಡು ಇರ್ಲಿಲ್ಲ ಸಿನಿಮಾ ಮಾಡ್ಬೇಕು ಅಂತ. ಒಂಥರ ಏನಂತಾರೆ, ಈಗ ಸೀರಿಯಲ್ ಅಲ್ಲಿ ನಮ್ಗೆ ರೆಗ್ಯುಲರ್ ಏನೋ ಇನ್ಕಮ್ ಬರ್ತಿರುತ್ತೆ ಅಥವಾ ಜನರು ರೆಕಗ್ನೈಸ್ ಮಾಡ್ತಿರ್ತಾರೆ. ಅದನ್ನ ಆರ್ಟಿಸ್ಟಿಕ್ ಆಗಿ ರೆಕಗ್ನೈಸೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿಗೆ ಸೆಟಲ್ ಆಗ್ಬಿಟ್ಟಿದ್ದೆ. ಓಕೆ, ಐ ಆಮ್ ಹ್ಯಾಪಿ ನೌ, ಐ ಗಾಟ್ ವಾಟ್ ಐ ವಾಂಟೆಡ್ ಅನ್ನೋ ತರ. ಬಟ್ ಇಲ್ಲ, ಇನ್ನು ಎಕ್ಸ್ಪ್ಲೋರ್ ಮಾಡೋದ್ ಜಾಸ್ತಿ ಇದೆ ಅಂತ ಸಿನಿಮಾಗ್ ಬಂದ್ಮೇಲೆ ಗೊತ್ತಾಯ್ತು. ಅಂಡ್ ಸಿನಿಮಾ ಅದೇ ಹೇಳಿದ್ನಲ್ಲ, ಇಟ್ ವಾಸ್ ನಾಟ್ ಪ್ಲಾನ್ಡ್ ಆರ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮಾಡ್ಬೇಕು ಅಂತ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನೇನೋ ಸೀರಿಯಲ್ ಅಲ್ಲಿ ಒಂದು ಡಿಸಿಷನ್ ತಗೊಳ್ತಿರ್ಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಪ್ರಾಜೆಕ್ಟ್ ಬಂದಿದ್ದು. ಸೊ ಗ್ಯಾಪೇ ಇಲ್ಲ, ಅಥವಾ ಆ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ಅನ್ನೋದು ಹೇಳೋದಕ್ಕೆ ಇಟ್ ಇಸ್ ಏನು ಇಲ್ಲ. ಸಡನ್ ಆಗಿ ಎಲ್ಲ ಆಗೋಯ್ತು ಅಷ್ಟೇ. ಓಕೆ ಸರ್, ನೀವು ಕೂಡ ರೇಡಿಯೋ ಜಾಕಿ ಆಗಿದ್ರಿ, ಸೀರಿಯಲ್ಗಳಲ್ಲಿ ಕೂಡ ಮೊದಲು ಮಾಡಿದ್ರಿ ಜಿ ಕನ್ನಡದಲ್ಲೆಲ್ಲ. ಸೊ ಹೇಗಿತ್ತು ನಿಮ್ಮ ಜರ್ನಿ? ಹೇಗಿತ್ತು ಅಂದ್ರೆ ಇಟ್ ವಾಸ್ ಗುಡ್. ಲೈಕ್ ನಾನು ಯಾವಾಗ್ಲೂ ಜಾಸ್ತಿ ಪ್ಲಾನ್ ಮಾಡಲ್ಲ. ನಾಳೆ ಇದ್ರ ಬಗ್ಗೆ ಏನು ಅಂತ ಜಾಸ್ತಿ ಪ್ಲಾನ್ ಮಾಡಲ್ಲ. ಹೇಗ್ ಬಂದಂಗೆ ತಗೋತಾ ಹೋಗೋನು. ಸೊ ಹಾಗಾಗಿ ಖುಷಿ ಇದೆ ನನಗೆ. ಲೈಕ್ ಇದೇನ್ ಜರ್ನಿ ಇತ್ತು, ಇಟ್ಸ್ ಅ ಲಾಂಗ್ ಜರ್ನಿ, ವೆರಿ ಲಾಂಗ್ ಜರ್ನಿ, ಬಟ್ ರಿಯಲಿ ಹ್ಯಾಪಿ. ಆ ಜರ್ನಿಲಿ ನಂಗೆ ಸಿಕ್ಕಂತಹ ಒಂದಷ್ಟು ಜನರು, ಗುರುಗಳು, ತುಂಬಾ ಜನರಿಂದ ಕಲ್ತಿದ್ದೀನಿ. ತುಂಬಾ ಸಮಸ್ಯೆಗಳು, ಇನ್ಸಲ್ಟ್ಸ್, ಅದು ಇದೆಲ್ಲ ಇದ್ದಿದ್ದೆ. ಇಟ್ಸ್ ಪಾರ್ಟ್ ಅಂಡ್ ಪಾರ್ಸೆಲ್ ಲೈಫ್. ಸೊ ಬಟ್ ಇಲ್ಲಿವರೆಗೂ ಬಂದಿದ್ದೀನಿ. ಒಂದಷ್ಟು ಸಿನಿಮಾಗಳು ನಂಗೆ ಸಿಗ್ತಾ ಇದೆ, ಒಂದಷ್ಟು ಜನರ ಜೊತೆ ಕೆಲಸ ಮಾಡುವಂತ ಅವಕಾಶ ಸಿಗ್ತಾ ಇದೆ. ಸೊ ವಾಟ್ ಎವರ್ ಇಸ್ ಹ್ಯಾಪನಿಂಗ್, ಐ ಆಮ್ ಗ್ರೇಟ್ಫುಲ್ ಟು ಇಟ್. ಅಂದ್ರೆ ಅದು ನನಗೆ ತುಂಬಾ ಲೈಕ್ ಐ ಫೀಲ್ ಐ ಆಮ್ ಲಕ್ಕಿ. ಬಿಕಾಸ್ ನನ್ಗಿಂತನೂ ಅದ್ಭುತವಾದ ಟ್ಯಾಲೆಂಟ್ಸ್ ದೇ ಸ್ಟಿಲ್ ಬಹಳಷ್ಟು ಜನ ಪ್ರಾಯಶಃ ಸಿನಿಮಾ ಸಿಗೋದಕ್ಕೋಸ್ಕರ, ಆಪರ್ಚುನಿಟಿ ಸಿಗೋದಕ್ಕೋಸ್ಕರ ಕಾಯ್ತಾ ಇರ್ಬೋದು. ನನ್ಗಿಂತ ಅದ್ಭುತವಾದ ಟ್ಯಾಲೆಂಟ್ಸ್ ನಾನೇ ನೋಡಿದ್ದೀನಿ, ಎಷ್ಟೋ ಜನರು ನೋಡಿದ್ದೀನಿ. ಈಗ ಯೂಟ್ಯೂಬ್ ಎಲ್ಲ ನೋಡಿದಾಗ ಎಂತೆಂತ ಆಕ್ಟರ್ಸ್ ಗಳು ಇದಾರಪ್ಪ ಅಂತ ಅನ್ಸೋದು ನನಗೆ. ಸೊ ತುಂಬಾ ಜನ ಇದ್ದಾರೆ. ಸೊ ನನಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ಲೈಕ್ ಐ ಆಮ್ ರಿಯಲಿ ಲಕ್ಕಿ. ವಿದೌಟ್ ಬ್ಯಾಕ್ ಗ್ರೌಂಡ್ ಅಂಡ್ ವಿದೌಟ್ ಒಂದು ಕನ್ವೆನ್ಷನಲ್, ಅಂದ್ರೆ ಒಂದು ಹೀರೋಗೆ ಇರುವಂತಹ ಒಂದು ಕನ್ವೆನ್ಷನಲ್ ಲುಕ್ ಬೇಕು, ಒಂದು ಇದು ಬೇಕು. ಪ್ರಾಯಶಃ ಅಷ್ಟರ ಮಟ್ಟಿಗೆ ನನ್ನ ಹತ್ರ ಇಲ್ಲ, ನನಗೆ ಗೊತ್ತು, ಅದು ಫ್ಯಾಕ್ಟ್ ಅದು. ಬಟ್ ಸಿಗ್ತಾ ಇದೆ ಕೆಲಸ ಅಂದಾಗ ಅದಕ್ಕೆ ಐ ಆಮ್ ಥ್ಯಾಂಕ್ಫುಲ್ ಟು ದ ಡೈರೆಕ್ಟರ್ಸ್ ಹೂ ಹ್ಯಾವ್ ಕಾಸ್ಟೆಡ್ ಮೀ, ಥ್ಯಾಂಕ್ಫುಲ್ ಟು ದ ದಿಯರ್ ಡೈರೆಕ್ಟರ್ ಅಶೋಕ ಸರ್. ಈ ಎಷ್ಟೇ ಇದೆ ಅಲ್ಲಿ ಏನೇ ಆದ್ರೂ ಕೂಡ ಇಟ್ ಇಸ್ ಆಲ್ ಬಿಕಾಸ್ ಆಫ್ ಹಿಮ್. ಸೀರಿಯಲ್ ನಮ್ಗೆ ಹೇಳ್ಕೊಟ್ಟಿರುವಂತಹ ಗುರುಗಳಾಗಿರ್ಲಿ, ತುಳು ಫಿಲ್ಮ್ ಅಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿರುವಂತಹ ಡೈರೆಕ್ಟರ್ಸ್ ಆಗಿರ್ಲಿ, ಕೆ ಸೂರಜ್ ಶೆಟ್ಟಿ ಅಂತ ಅವರು. ಸೊ ಒಂದಷ್ಟು ಜನ ಕೆಲಸ ಸಿಕ್ಕಿದೆ, ನಾನು ಕೆಲಸ ಮಾಡಿದ್ದೀನಿ. ನಾನು ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇದ್ದೆ, ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೊ ನಂಗೆ ಆಪರ್ಚುನಿಟಿ ಕೊಟ್ಟಿದ್ದಂತ ಸ್ಟೇಜಸ್, ಈ ಸಂಘಟನೆಗಳು, ಯುವಕ ಸಂಘಟನೆ, ಆ ಸಂಘಟನೆ, ಈ ಸಂಘಟನೆಗಳು. ಸೊ ಗ್ರೇಟ್ಫುಲ್ ಟು ಎವ್ರಿ ಒನ್. ಅಂದ್ರೆ ನಾವೊಂದು ಆಸ್ ಅನ್ ಆರ್ಟಿಸ್ಟ್ ನಾವು ಒಂದು ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಮ ಪ್ರಯತ್ನ ಒಂದು 20% ಇದ್ರೆ 80% ನಮ್ಮ ಸುತ್ತ ಇದ್ದಂತಹ ಬೇರೆಯವ್ರ ಪ್ರಯತ್ನ ಜಾಸ್ತಿ ಇರುತ್ತೆ. ನನ್ನ ಅಪ್ಪ ಅಮ್ಮ, ನನ್ನ ತಮ್ಮಂದ್ರು, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್, ನಮ್ಮ ಊರವರು, ಅವರೆಲ್ಲ ಇಲ್ಲಿಗೆ. ನನಗಾದ್ರೆ ನನಗೊಂದು ಸ್ವಾರ್ಥ ಇದೆ, ನಾನು ಆರ್ಟಿಸ್ಟ್, ನಾನು ಮುಂದೆ ಹೋಗ್ಬೇಕು ಅಂತ. ಅವ್ರಿಗೇನ್ ಸ್ವಾರ್ಥ? ಅವ್ರಿಗೆ ನಮ್ಮ ಹುಡುಗ ಬರಬೇಕು, ನಮ್ಮ ಹುಡುಗ ಏನಾದ್ರು ಆಗ್ಬೇಕು ಅನ್ನೋ ಒಂದು ಅವತ್ತು ಸ್ವಾರ್ಥ ಅಲ್ಲ, ನಿಸ್ವಾರ್ಥ ಇದೆ. ಸೊ ಏನಾದ್ರೂ ಇಟ್ ಇಸ್ ಆಲ್ ಬಿಕಾಸ್ ಆಫ್ ದೆಮ್, ಅದೊಂದು ಕಲೆಕ್ಟಿವ್ ಎಫರ್ಟ್. ಸೊ ಗ್ರೇಟ್ಫುಲ್ ಟು ಎವ್ರಿ ಒನ್.
ಎಲ್ರಿಗೂ ನಾನು ತುಂಬಾ ಆಭಾರಿ ಅಷ್ಟೇ. ಓಕೆ, ಈ ಸಿನಿಮಾ ನಿಮ್ಮ ಮಗಳಿಂದ ಒಂದು ಇದಾಯ್ತು ಅಂತ ಕೇಳ್ಪಟ್ಟೆ. ಈ ಹಿಂದೆ ಏನಾಗಿತ್ತು ಅಂದ್ರೆ ಯಶ್ ಅವರ ಮಗಳು ಹುಟ್ಟಿದ ಮೇಲೆ KGF ಸಕ್ಸಸ್ ಆಯ್ತು, ರಿಷಬ್ ಶೆಟ್ಟಿ ಅವರ ಮಗಳು ಹುಟ್ಟಿದ ಮೇಲೆ ಕಾಂತಾರ ಸಕ್ಸಸ್ ಆಯ್ತು. ಸೊ ಇದು ಕೂಡ ನಿಮ್ಮ ಮಗಳಿಂದ ಸಿಕ್ಕಿರುತ್ತೆ. ಸೊ ಅದ್ರ ಬಗ್ಗೆ ಆಗ್ಲಿ ಹಂಗಾದ್ರೆ ಒಳ್ಳೇದೇ. ಇಟ್ ಈಸ್ ವಿಲ್ ಸಿ ಸಕ್ಸಸ್ ಇಸ್ ಲೈಕ್ ಮೆಟೀರಿಯಲಿಸ್ಟಿಕ್. ನಾನು ಅದ ಅನ್ಕೋತೀನಿ. ನಾನು ಅವಳು ನನ್ನ ಲೈಫಲ್ಲಿ ಬಂದ್ಮೇಲೆ ಸಕ್ಸಸ್. ನಾನು ಎಲ್ಲೂ ಅದನ್ನ ಮೆಷರ್ ಮಾಡಲ್ಲ ಅದು ಇದು ಅಂತ. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಟೈಮ್ ಅಂಡ್ ಥಿಂಗ್. ಅದು ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ. ಬಟ್ ಅವಳು ಬಂದಿರೋದೇ ನನ್ನ ಸಕ್ಸಸ್. ಇಲ್ಲಿ ಲೈಫೇ ಒಂಥರ ಆಫ್ಟರ್ ಶಿ ಹಸ್ ಕಮ್ ಇಟ್ ಇಸ್ ಲೈಕ್ ವೆರಿ ಡಿಫ್ರೆಂಟ್. ಈಗಲೂ ನಾನು ಇಲ್ಲಿ ಬರಕ್ಕೆ ಬಿಟ್ಟಿಲ್ಲ ಅವಳು. ಸೊ ಅದೊಂಥರ ಅದೇ ಒಂದು ಸಕ್ಸಸ್ ಅಲ್ಲ. ಲೈಕ್ ಒಂದು ಹ್ಯಾಪಿನೆಸ್. ಬೆಳಿಗ್ಗೆ ಎದ್ದ ತಕ್ಷಣ ಅವಳು ಅಪ್ಪ ಅಂತ ಕರೆಯೋದು, ರಾತ್ರಿ ಮಲಗು ಅಂತ ನಾನು ಕರ್ಕೊಂಡು ಹೋಗೋ ಮಲ್ಸೋದು, ಅದೇ ಒಂದು ದೊಡ್ಡ ಸಕ್ಸಸ್. ಅದಕ್ಕಿಂತ ದೊಡ್ಡ ಸಕ್ಸಸ್ ಏನಿದೆ? ಸೊ ಐ ಫೀಲ್ ದ್ಯಾಟ್ ವೇ. ನಾನು ಯಾವಾಗ್ಲೂ ಖುಷಿಯಾಗಿರ್ತೀನಿ. ಲೈಕ್ ವಾಟ್ ಎವರ್ ಇದ್ರಲ್ಲಿ ಇದು ಸಕ್ಸಸ್ ಆದ್ರೆ ಇನ್ನೂ ಖುಷಿ. ಬಟ್ ದೆನ್ ಲೈಕ್ ಐ ಆಮ್ ಆಲ್ವೇಸ್ ಹ್ಯಾಪಿ. ಸೊ ಇಟ್ಸ್ ಫೈನ್. ಓಕೆ, ನಿಮ್ದು ಕೆಂಡ ಸಂಪಿಗೆಯಲ್ಲಿ ಎಲ್ರನ್ನ ರಂಜಿಸಿದವರು, ಎಲ್ರನ್ನ ಅಳಿಸಿದವರು. ಸೊ ಕೆಂಡ ಸಂಪಿಗೆ ಬ್ರೇಕ್ ಆದ್ಮೇಲೆ ಡ್ಯಾನ್ಸ್ ಕರ್ನಾಟಕ DKDಗೆ ಹೋದ್ರಿ, ವಿನ್ ಕೂಡ ಆದ್ರಿ. ಸೊ ಅದ್ರ ಬಗ್ಗೆ ಹೇಳಿ. ಕೆಂಡ ಸಂಪಿಗೆ ಬ್ರೇಕ್ ಮಾಡಕ್ ಏನ್ ಕಾರಣ ಅನ್ನುವಂಥದ್ದು ಮೊದಲನೇದಾಗಿ. ಅದು ಎಲ್ಲ ಕೇಳ್ತಾನೆ ಇದ್ದಾರೆ. ಬಟ್ ಅದೇ ನಾನು ಹೇಳೋದು ಅಂದ್ರೆ ಆಡಿಯನ್ಸ್ ಅಥವಾ ನನ್ನ ಫ್ಯಾನ್ಸಿಗೆ, ಸೀರಿಯಲ್ ಫ್ಯಾನ್ಸಿಗೆ ಏನೋ ಒಂದು ಡಿಸಿಷನ್ ತಗೊಂಡಿದ್ದೀನಿ ಅಂದ್ರೆ ಅದು ನನ್ನ ಒಳ್ಳೇದಕ್ಕೆ ಆಗಿರುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಇವಾಗ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಮಾತಾಡೋದಕ್ಕೆ. ಬಟ್ ಅಫ್ಕೋರ್ಸ್ ನಾನು ತುಂಬಾ ಮಿಸ್ ಮಾಡ್ಕೊಂಡೆ ಅದನ್ನ. ಆಡಿಯನ್ಸ್ ತುಂಬಾ ಸಾಕಷ್ಟು ಜನ ಇವತ್ತಿಗೂ ಬಂದು ಸುಮನಾ ಅಂತಾನೆ ಮಾತಾಡಿಸ್ತಾರೆ. ನನ್ನ ಫಸ್ಟ್ ಸೀರಿಯಲ್ ಅದು. ನಾನು ಮಾಡಿದ ಅಷ್ಟು ದಿನಾನು 100% ಕೊಟ್ಟು ಮಾಡಿದೀನಿ. ಅಂದ್ರೆ ಶೂಟಿಂಗ್ ವೈಸ್ ಆಗಿರ್ಬೋದು, ಅಂದ್ರೆ ನನ್ನ ಪರ್ಸನಲ್ ಟೈಮೇ ಕೊಡ್ತಾ ಇರ್ಲಿಲ್ಲ, ನನ್ನ ಫ್ಯಾಮಿಲಿ ಟೈಮು ಕೊಡ್ತಾ ಇರ್ಲಿಲ್ಲ. ಎಲ್ಲರೂ ಹೇಳ್ತಾ ಇದ್ರು ಅಂದ್ರೆ 2 years ಮಾಡಿದ್ನಲ್ಲ, 2 years ಕಂಪ್ಲೀಟ್ ಆಗಿ ಎಷ್ಟು ಹಬ್ಬಗಳನ್ನ ಮಿಸ್ ಮಾಡಿದೀನಿ. ನನ್ನ ಬರ್ಡೇ 2 years ನಾನು ಸೆಟ್ ಅಲ್ಲೇ ಮಾಡಿದೀನಿ. ಅಂದ್ರೆ ನಾನು ಹೇಳ್ತಿರೋದು ನನ್ನ ಹಾರ್ಟ್ ಅಂಡ್ ಸೋಲ್ ಹಾಕಿ ಮಾಡಿದಂತ ಪ್ರಾಜೆಕ್ಟ್ ಅದು. ಅಷ್ಟು ಈಸಿಯಾಗಿ ಬಿಡ್ಲಿಲ್ಲ, ಮನ್ಸ್ ಭಾರವಾಗೇ ಬಿಟ್ಟಿದೀನಿ. ಬಟ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್. ಇವಾಗ ನಾನು ಮೋಸ್ಟ್ಲಿ ನಾನು ಅದ್ ಬಿಟ್ಟಿಲ್ಲ ಅಂದಿದ್ರೆ ಸಿನಿಮಾ ಮಾಡಕ್ ಆಗ್ತಿರ್ಲಿಲ್ವೇನೋ ಗೊತ್ತಿಲ್ಲ ನನಗೆ. ಅಂಡ್ DKD ನನ್ನ ಫೇವ್ರೆಟ್ ಜರ್ನಿ. ಒಂಥರ ತುಂಬಾ ಎಕ್ಸ್ಪ್ಲೋರ್ ಮಾಡಿದೆ ಅದರಲ್ಲಿ. ನಮ್ದು ಯೂಶಲಿ ಏನಾಗ್ತಿತ್ತು, ಈ ಅವಾರ್ಡ್ ಫಂಕ್ಷನ್ಸ್ಗೆಲ್ಲ ಡಾನ್ಸ್ ಪ್ರಾಕ್ಟೀಸ್ ಒಂದೇ ದಿನದಲ್ಲಿ, ಅಂದ್ರೆ ನಾಳೆ ಶೋ ಇದೆ ಇವತ್ತು, ಸುಮ್ನೆ ಹಂಗೆ ಏನೋ ರಫ್ ಆಗಿ ಪ್ರಾಕ್ಟೀಸ್ ಮಾಡಿ ಪ್ರೀ ಶೂಟ್ ಇರ್ತಾ ಇತ್ತು, ತಪ್ಪು ಮಾಡಿದ್ರೆ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ವಿ. ಬಟ್ DKD ಹಂಗಿರ್ಲಿಲ್ಲ. ನಾನು ಹಂಗೇನೆ ಅನ್ಕೊಂಡೆ, ಹಂಗೆ ಇರುತ್ತೆ ಅನ್ಕೊಂಡೆ ಹೋದೆ. ಬಟ್ ಅಲ್ಲಿ ಒಂದೇ ಸ್ಟ್ರೆಚ್ ಅಲ್ಲಿ ಫುಲ್ ಕಂಪ್ಲೀಟ್ ಸಾಂಗ್ ನ ಮರಿದಂಗೆ ಮಾಡ್ಬೇಕಾಗಿತ್ತು. ಅಂಡ್ ಪ್ರಾಕ್ಟೀಸ್ ಅಂದ್ರೆ ಕಂಪ್ಲೀಟ್ ವೀಕ್ ಪ್ರಾಕ್ಟೀಸಿಗೆ ಟೈಮ್ ಕೊಡ್ಬೇಕಾಗಿತ್ತು. ಇಟ್ ವಾಸ್ ನೈಸ್, ತುಂಬಾ ಚೆನ್ನಾಗಿತ್ತು. ಅಂಡ್ ನಂಗೆ ಸಿಕ್ಕಂತ ಪಾರ್ಟ್ನರ್ ತುಂಬಾ ವೆರಿ ಟ್ಯಾಲೆಂಟೆಡ್ ಅವನು, ಶಶಾಂಕ್. ಅಂಡ್ ಕೊರಿಯೋಗ್ರಫರ್ ರುದ್ರಾ ಮಾಸ್ಟರ್. ಕಂಪ್ಲೀಟ್ ಟೀಮ್ ತುಂಬಾ ಚೆನ್ನಾಗಿತ್ತು. ಹಂಗಾಗಿ ಒಂದು ಸಕ್ಸಸ್ ಸಿಕ್ತು ಅಲ್ಲೂನು. ಓಕೆ ಸರ್, ನೀವು ಕೂಡ ಡ್ಯಾನ್ಸರ್. ಸೊ ಸಿನಿಮಾದಲ್ಲಿ ಒಳ್ಳೆ ಭರ್ಜರಿ ಡ್ಯಾನ್ಸ್ ಮಾಡಿರ್ತೀರಾ. ಸೊ ಹೇಗೆ ಈ ಸಿನಿಮಾದಲ್ಲಿ ಅಂತದೇನು ಡ್ಯಾನ್ಸ್ ಏನಿಲ್ಲ. ಈ ಸಿನಿಮಾದಲ್ಲಿ ಇವರು ಡ್ಯಾನ್ಸ್ ಮಾಡ್ಸಿರೋದು. ಓಕೆ, ಇಲ್ಲ ಡ್ಯಾನ್ಸ್ ಈ ಸಿನಿಮಾದಲ್ಲಿ ಏನಿಲ್ಲ. ಬಟ್ ನನಗೆ ಅಂತ ಡ್ಯಾನ್ಸ್ ನಂಬರ್ ಸಿಕ್ಕಿಲ್ಲ ಇಲ್ಲಿವರೆಗೂ. ಅಂದ್ರೆ ಬಟ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ. ಬೇಸಿಕಲಿ ಡ್ಯಾನ್ಸರ್ ಅಂದ್ರೆ ನಾನು ಆರ್ಟ್ ಫೀಲ್ಡ್ ಬಂದಿದ್ದೆ ಮಾರ್ಷಲ್ ಆರ್ಟ್ಸ್ ಮತ್ತೆ ಡ್ಯಾನ್ಸ್ ಇಂದ. ಇಲ್ಲಾಂದ್ರೆ ಪ್ರಾಯಶಃ ನಾನು ಆರ್ಟ್ ಫೀಲ್ಡಿಗೆ ಬರ್ತಾನೆ ಇರ್ಲಿಲ್ಲ. ನನಗೆ ಡ್ಯಾನ್ಸ್ ಅನ್ನುವಂತಹ ವಿಚಾರ ನನ್ನ ಲೈಫಲ್ಲಿ ಬಂದ್ಮೇಲೆ ಆಫ್ ಲೇಟ್ ತುಂಬಾ ಚಿಕ್ಕವನಿರುವಾಗೆಲ್ಲ ನಾನು ಅಷ್ಟೇ ಡ್ಯಾನ್ಸ್ ಮಾಡ್ತಾ ಇರ್ಲಿಲ್ಲ. ಡಿಗ್ರಿ ಬಂದು ಆಮೇಲೆ ಸ್ಟಾರ್ಟ್ ಆಗಿತ್ತು. ಆರ್ಟಿಸ್ಟ್ ನ ನೋಡಿ ನನ್ನ ತಲೆ ಎಲ್ಲ ಕೆಟ್ಟು ಮೈಕಲ್ ಜಾಕ್ಸನ್ ಅವರ ಒಂದು ಡ್ಯಾನ್ಸ್ ನೋಡಿ, ಮೈಕಲ್ ಜಾಕ್ಸನ್ ಅವರ ಡ್ಯಾನ್ಸ್ ಅನ್ನ ಒಬ್ರು ಡ್ಯಾನ್ಸ್ ಮಾಡಿದ್ರು ಉಡುಪಿಯಲ್ಲಿ, ಈಗಲೂ ಪರಿಚಯ ಅವ್ರು ನನ್ಗೆ. ಅವ್ರು ಡ್ಯಾನ್ಸ್ ನೋಡ್ಬಿಟ್ಟು ನಾನು ಏನ್ ಗುರು ಇದು ಅಂತ ಮೆಸ್ಮರೈಸ್ ಆಗಿ ಆಮೇಲೆ ನಾನು ಡ್ಯಾನ್ಸ್ ಕಲ್ತು ಆ ತರ. ಸೊ ಡ್ಯಾನ್ಸ್ ನನಗೆ ತುಂಬಾ ಇಷ್ಟ. ಈಗ ಮತ್ತೆ ಶುರು ಮಾಡಿದೀನಿ, ತುಂಬಾ ಗ್ಯಾಪ್ ಆಯ್ತು ಡ್ಯಾನ್ಸ್ ಮಾಡಿ, ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದೀನಿ. ಓಕೆ, ಈ ಸಿನಿಮಾದಲ್ಲಿ ಆ ತರ ಏನೋ ನಾವು ಡುಯೆಟ್ ಡ್ಯಾನ್ಸ್ ಏನೋ ನೋಡಕ್ ಆಗಲ್ವಾ? ಡುಯೆಟ್ ಡ್ಯಾನ್ಸ್ ಇಲ್ಲ, ಡುಯೆಟ್ ಸಾಂಗ್ ಇದೆ. ಓಕೆ ಓಕೆ, ಡ್ಯಾನ್ಸ್ ಎಲ್ಲ ಇದೆ. ಓಕೆ, ನಿಮ್ಮ ದಿಯಾ ಮೂವಿ ಸಕ್ಸಸ್ ಆಯ್ತು. ಬಟ್ ಎಲ್ಲೋ ಒಂದ್ ಕಡೆ ಆ ಸಕ್ಸಸ್ ನ ಎಂಜಾಯ್ ಮಾಡಕ್ ಆಗ್ಲಿಲ್ಲ, ಅಮ್ಮಂಗೇನೋ ಹುಷಾರಿರ್ಲಿಲ್ಲ ಅನ್ನುವಂಥದ್ದೇನೋ ಬಂತು. ಸೊ ಅದ್ರ ಬಗ್ಗೆ ಹೇಳೋದು? ಇಲ್ಲ, ಅದ್ರ ಬಗ್ಗೆ ಏನ್ ಹೇಳೋದು, ಅದೇ ನಾನು ಯೂಶಲಿ ಹೇಳಕ್ ಹೋಗಲ್ಲ. ಬಿಕಾಸ್ ಲೈಕ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಟಾಕ್ ಅಬೌಟ್ ದ್ಯಾಟ್ ಅಂತ. ಅದೇ ಅದೊಂದು ಬೇಜಾರ್. ಲೈಕ್ ಬಟ್ ಲೈಫ್ ಯಾವಾಗ್ಲೂ ನಾವು ಹೇಳ್ದಂಗೆ ಇರಲ್ಲ ಅನ್ನೋ ತರ. ಲೈಕ್ ವಿ ಮಿಸ್, ಲೈಕ್ ಆ ಥರ ಸಿಚುವೇಶನ್ ಬಹಳಷ್ಟು ಜನರಿಗೂ ಆಗಿರ್ಬೋದು. ಸೊ ನಾನು ಒಬ್ಬನೇ ಅಲ್ಲ, ನಾವು ಕೂಡ ಅಷ್ಟು ಅಂದ್ರೆ ಏನ್ ಹೇಳೋದು, ವಿ ಆರ್ ಆಲ್ಸೋ ನಾಟ್ ಪರ್ಮನೆಂಟ್ ಇನ್ ದಿಸ್
ವರ್ಲ್ಡ್ ಅಲ್ಲ. ಸೊ ದಟ್ ಈಸ್ ದೇರ್, ಲೈಕ್ ಬೇಜಾರಿದೆ. ಬಟ್ ಓನ್ಲಿ ಕಿವಿ ಮಾತು ಎಲ್ರಿಗೆ ಏನಂತ ಹೇಳಿದ್ರೆ, ನಾವು ಬ್ಯುಸಿ ಆದಾಗ, ಅಂದ್ರೆ ನಾವು ಏನೋ ಮಾಡ್ಬೇಕು ಅಂದಾಗ ಪೇರೆಂಟ್ಸ್ ಮರಿಬೇಡಿ ಅಷ್ಟೇ. ಕೀಪ್ ದಮ್ ವಿತ್ ಯು ಅಷ್ಟೇ. ಓಕೆ ಓಕೆ. ನಿಮ್ಮ ಫ್ಯಾಮಿಲಿಯಲ್ಲಿ ಹೇಗಿದೆ ಸಪೋರ್ಟ್ ಅನ್ನುವಂಥದ್ದು? ನಿಮ್ಮ ಫ್ಯಾಮಿಲಿ ಇವಾಗ ಅಪ್ಪಾಜಿ ಫ್ಯಾಮಿಲಿ ಆಗಿರ್ಬೋದು, ಅಮ್ಮನ ಫ್ಯಾಮಿಲಿ ಆಗಿರ್ಬೋದು, ಸೊ ಆ ಕಡೆಯಿಂದ ಹೇಗೆ ರೆಸ್ಪಾಂಡ್ ಬರ್ತಾ ಇದೆ? ಅದೇ ಇನಿಷಿಯಲ್ ಇಂಡಸ್ಟ್ರಿಗೆ ಬಂದಾಗ ಎಲ್ಲರೂ ಅಪೋಸ್ ಮಾಡಿದ್ರು. ಅಂದ್ರೆ ಅಪಾರ್ಟ್ ಫ್ರಮ್ ನಮ್ಮ ಅಪ್ಪ ಅಮ್ಮನ್ ಬಿಟ್ಟು ಫ್ಯಾಮಿಲಿಯಲ್ಲಿ ಬೇಡ ಅಂತಾನೆ ಹೇಳಿದ್ದು. ಬೇಡ, ಸರಿ ಹೋಗ ಅಂದ್ರೆ ಹೊರಗಡೆ ಟಾಕ್ಸ್ ಎಲ್ಲ ಇಂಡಸ್ಟ್ರಿ ಅಂದ್ರೆ ಹಿಂಗೆ ಅನ್ನೋದು ಒಂದಿರುತ್ತಲ್ಲ, ಆ ಭಯಕ್ಕೆ ಬೇಡ ಅಂತ ಹೇಳಿದ್ರು. ಬಟ್ ಇವತ್ತು ಎವ್ರಿ ಒನ್ ಆರ್ ಹ್ಯಾಪಿ. ಅಂದ್ರೆ ತುಂಬಾ ಖುಷಿಯಾಗಿದ್ದಾರೆ ಎಲ್ರು, ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ನಮ್ಮನೆ ಹುಡುಗಿ ಕಾವ್ಯ ಅಂಡ್ ನನ್ನ ಅಕ್ಕನ ಮಗಳು ಇಲ್ಲ ಚಿಕ್ಕಪ್ಪನ ಮಗಳು ಅಂತ ಈ ತರ ಖುಷಿಯಿಂದ ಹೇಳ್ಕೊಂತಾರೆ. ಅಂದ್ರೆ ಐ ಥಿಂಕ್ ದಟ್ ಇಸ್ ವಾಟ್ ಐ ವಾಂಟೆಡ್. ಅದೇ ನನಗೆ ಬೇಕಾಗಿದ್ದು. ಅಕ್ಸೆಪ್ಟ್ ಮಾಡ್ಬೇಕಾಗಿತ್ತು ನನ್ನನ್ನ ಆ ವಿಷಯದಲ್ಲಿ. ಇಂಡಸ್ಟ್ರಿ ಬಂದಿರೋದ್ರಲ್ಲಿ ಖುಷಿಯಿಂದ ಇದ್ದಾರೆ ಇವತ್ತು, ತುಂಬಾ ಖುಷಿಯಾಗಿ ಪ್ರೌಡ್ ಫೀಲ್ ಮಾಡ್ತಾರೆ. ಖುಷಿ ಇದೆ ಅದ್ರ ಬಗ್ಗೆ. ಓಕೆ ಸರ್, ನಿಮ್ಮ ಮನೇಲಿ ಹೇಗಿತ್ತು? ಇವೇನ್ ಹೇಗಾಗುತ್ತೆ ಅಂದ್ರೆ, ಒಂದಷ್ಟು ಜನ ಸಿನಿಮಾ ಕಡೆ ಹೋದ್ರೆ ದುಡ್ಡು ಬರಲ್ಲ ಅನ್ನುವಂಥದ್ದು ಕೂಡ ಆಗಿರುತ್ತೆ. ಸೊ ನೀವು ಒಬ್ಬನೇ ಮಗ ಆಗಿರೋದ್ರಿಂದ ಸೊ ಹೇಗಾಗತ್ತೆ ಅಂದ್ರೆ, ಇಲ್ಲ ಮಗ ದುಡಿಬೇಕು ಅನ್ನುವಂಥದ್ದು ಕೂಡ ಇರುತ್ತೆ. ಸೊ ಹೇಗಿತ್ತು? ಒಬ್ಬನೇ ಮಗಲ್ಲ, ನಾವು 3 ಜನ ಮಕ್ಕಳು, ತಮ್ಮಂದ್ರು 2 ಇದ್ದಾರೆ. ಆಬ್ವಿಯಸ್ಲಿ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಎಲ್ಲರ ಮನೇಲಿ ಅದೇ ಅಲ್ವಾ. ಈಗ ಅಂದ್ರೆ ಸಿನಿಮಾ ಬ್ಯಾಕ್ ಡ್ರಾಪ್ ಇಲ್ಲದೆ ಬಂದಿರೋದ್ರಿಂದ ಹೆಂಗಾಗುತ್ತೆ, ಏನಾಗ್ಬೋದು ಅನ್ನುವಂತಹ ಭಯ ಪೇರೆಂಟ್ಸ್ಗೆ ಇದ್ದೇ ಇರುತ್ತೆ. ಸೊ ಅದು ನಮ್ಮ ಮನೇಲಿ ಇತ್ತು. ವಿರೋಧ ಮಾಡಿದ್ರು, ಬಟ್ ಒಂದಷ್ಟು ರಿಯಾಲಿಟಿ ಶೋ, ಈಗ ಇವ್ರು ವಿನ್ ಆದಾಗಲೇ ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಒಂದು ಡ್ಯಾನ್ಸ್ ರಿಯಾಲಿಟಿ ಶೋ ನಲ್ಲಿ. ಸೊ ಡ್ಯಾನ್ಸ್ ರಿಯಾಲಿಟಿ ಶೋ ವಿನ್ ಆದ್ಮೇಲೆ 2 ರಿಯಾಲಿಟಿ ಶೋ ನಾನು ವಿನ್ ಆದೆ. ಸೊ ವಿನ್ ಆದ ನಂತರ ಒಂದ್ ರೀತಿಲಿ ಇವನೇನೋ ಮಾಡ್ತಾನೆ ಈ ಫೀಲ್ಡ್ ಅಲ್ಲಿ ಅನ್ನುವಂತಹ ಧೈರ್ಯ ಅವ್ರಿಗೆ ಬಂತು. ಆಮೇಲೆ ಸಿನಿಮಾ ರಿಲೀಸ್ ಆದ್ಮೇಲಂತೂ ಸೊ ಮೋರಲ್ ಸಪೋರ್ಟ್ ಇವಾಗ ತುಂಬಾ ಇದೆ. ಅಂದ್ರೆ ಅಪ್ಪನೇ ಫೋನ್ ಮಾಡಿ ಕೇಳ್ತಾರೆ, ಏನ್ ಮಾಡ್ತಾ ಇದೀಯಾ, ಏನು ನೆಕ್ಸ್ಟ್ ಏನು, ಯಾವ ಸಿನಿಮಾ ಒಪ್ಕೊಂಡಿದ್ಯಾ. ಸೊ ಅದೆಲ್ಲ ಇದೆ. ಸೊ ಈಗ ಸದ್ಯಕ್ಕೆ ನನಗೆ ತುಂಬಾ ಮೋರಲ್ ಸಪೋರ್ಟ್ ಇದೆ ನನ್ನ ಫ್ಯಾಮಿಲಿಯಿಂದ, ನನ್ನ ತಮ್ಮಂದ್ರಿಂದ. ಮೊದಲು ಆಬ್ವಿಯಸ್ಲಿ ಅದು ಎಲ್ಲರ ಲೈಫಲ್ಲೂ ಹಂಗಿಲ್ಲ, ಬಟ್ ಲಕ್ಕಿಲಿ ನನ್ನ ಲೈಫಲ್ಲಿ ಏನಾಯ್ತಾ ಅಂತ ಹೇಳಿದ್ರೆ, ಯೂಶಲಿ ನಮ್ಮಂತ ಈ ಲೋವರ್ ಮಿಡಲ್ ಕ್ಲಾಸ್ ಹುಡುಗರು ಬಂದಾಗ ಅವ್ರಿಗೆ ಮನೆ ಜವಾಬ್ದಾರಿ ಹಾಕ್ಬಿಟ್ರೆ ಬ್ರೇಕ್ ಡೌನ್ ಆಗ್ತಾರೆ, ಅಂದ್ರೆ ಕಷ್ಟ ಇದೆ. ಸೊ ನನಗೆ ಲಕ್ಕಿಲಿ ನನ್ನ ಅಮ್ಮ ಎಲ್ಲ ನೋಡ್ಕೊಂಡ್ರು. ಸೊ ಐ ವಾಸ್ ಹ್ಯಾಪಿಲಿ, ಫ್ರೀಡಮ್ ಇತ್ತು ನನಗೆ. ಆರಾಮ್ಸೆ ಏನ್ ಮಾಡ್ತಾ ಇದ್ದೀನಿ, ಎಷ್ಟು ವರ್ಷ ಆದ್ರೆ. ಈಗ ನಂದು ದಿಯಾ ಆಗಿದ್ದು 2020. ನಾನು ನನ್ನ ಜರ್ನಿ ಪ್ರಾಯಶಃ ಆರ್ಟ್ ಫೀಲ್ಡ್ ಸ್ಟಾರ್ಟ್ ಮಾಡಿದ್ದು 2011. ಸೊ 9 ವರ್ಷ 10 ವರ್ಷ ಸರ್ವೈವ್ ಆಗೋದಂದ್ರೆ ಒಂದು ದಶಕ ಸರ್ವೈವ್ ಆಗ್ಬೇಕು ಅಂದ್ರೆ ಅದು ಸುಲಭ ಅಲ್ಲ. ಸೊ ನನ್ನ ತಲೆಗೆ 5 ಪೈಸೆ ಜವಾಬ್ದಾರಿ ಕೊಡದೇ ಇದ್ದಿದ್ರಿಂದ ನಾನು ಅಲ್ಲಿವರೆಗೂ ಬರಕ್ಕೆ ಸಾಧ್ಯ ಆಯ್ತು. ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗಿರೋದು, ತುಂಬಾ ಕಷ್ಟ ಆಗಿರೋದು. ಸೊ ದಟ್ ಈಸ್ ವೈ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ದೆಮ್. ಓಕೆ, ಇಂಡಸ್ಟ್ರಿಯಲ್ಲಿ ಹೇಗಾಗಿದೆ ಅಂದ್ರೆ, ಸ್ವಲ್ಪ ಇವನ್ ಹೈಟ್ ಶಾರ್ಟ್ ಆಗಿದ್ರೆ ಆಪರ್ಚುನಿಟಿಗಳು ಕಮ್ಮಿ ಆಗ್ತಾ ಇದೆ ಅನ್ನುವಂಥದ್ದು. ನಿಮಗೆ ಏನಾದ್ರು ಆ ತರ? ಇಲ್ಲ, ಐ ವಿಲ್ ಗಿವ್ ಯು hundreds of examples. ಸಿ ಒನ್ಸ್ ಯು ಪ್ರೂವ್ ಅಲ್ಲ, ನನ್ಗೆ ಈಗಲೂ ಬರುತ್ತೆ ಕೆಲವೊಂದಲ್ಲಿ ಕಾಮೆಂಟ್ಸ್ ಎಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಇಟ್ ಇಸ್ ಫ್ಯಾಕ್ಟ್ ಅಲ್ಲ. ಐ ಮೀನ್ ನಮ್ದೇನು ಇದಿಲ್ಲ, ಇಟ್ ಇಸ್ ಫ್ಯಾಕ್ಟ್. ಬಟ್ ಒನ್ಸ್ ಯು ಪ್ರೂವ್ ಯುವರ್ ಸೆಲ್ಫ್. ನನ್ನ ಕನ್ವೆನ್ಷನಲ್ ಈ ಲುಕ್ ಆ ಲುಕ್ ಅನ್ನು ನಾನು ಬಿಲೀವ್ ಮಾಡಲ್ಲ. ಈಗ ರಿಯಲ್ ಲೈಫಲ್ಲಿ ಯಾರೋ ಒಬ್ಬ ಹೀರೋ ಇದ್ದಾನೆ, ಏನೋ ಒಂದು ಹೀರೋಯಿಕ್ ಕೆಲಸ ಮಾಡ್ತಾನೆ, ಅವನದೇನೋ ಲುಕ್ ನೋಡ್ಬಿಟ್ಟು ಅವ್ನು ಮಾಡೋದು ಇಲ್ಲ ಅಲ್ವಾ? ಲುಕ್ ನೋಡಿ ಅಲ್ಲ. ಆಮೇಲೆ ರಿಯಲ್ ಲೈಫ್ ಹೀರೋಸ್ ದೇ ಆರ್ ನಾಟ್ ಲೈಕ್ ನಾನು ಚೆನ್ನಾಗಿದ್ರೆ ಮಾತ್ರ ನಾನು ಹೀರೋ ಅಂತ ಇಲ್ಲ. ರಿಯಲ್ ಲೈಫಲ್ಲಿ ಎಂತೆಂಥ ಕೆಲಸಗಳನ್ನು ಮಾಡಿರ್ತಾನೆ, ನಾವು ಬರೀ ಆಕ್ಟ್ ಮಾಡೋದು ಅಷ್ಟೇ. ವಿ ಜಸ್ಟ್ ಹ್ಯಾವ್ ಟು ಆಕ್ಟ್. ಸೊ ಇಟ್ ಸೋಲಿ ಡಿಪೆಂಡ್ಸ್ ಆನ್ ದ ಸ್ಟಫ್ ವಾಟ್ ಯು ಹ್ಯಾವ್ ಇನ್ಸೈಡ್. ಅಂದರೆ ಒಳಗಿರುವಂತಹ ಸ್ಟಫ್, ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಪೇಷನ್ಸ್, ಅದೇ. ಸೊ ನಾನು ಯಾವಾಗಲೂ ಬಿಲೀವ್ ಮಾಡೋದಿದೆ, ಅಂದರೆ ಹಾರ್ಡ್ ವರ್ಕ್ ಆ್ಯಂಡ್ ಪೇಷನ್ಸ್ ಇಸ್ ಇಮ್ಮೆನ್ಸ್ಲಿ ಮೋರ್ ಇಂಪಾರ್ಟೆಂಟ್ ದನ್ ಟ್ಯಾಲೆಂಟ್ ಅಂಡ್ ವಾಟ್ ಎವರ್ ಯು ಹ್ಯಾವ್ ಅಂತ. ಸೊ ಹಾಗಾಗಿ ದಟ್ಸ್ ಓಕೆ. ಈ ಥರದ್ದು ವಿಚಾರಗಳು ಬರುತ್ತೆ. ನನಗೆ ಇನಿಷಿಯಲಿ ಸಿನಿಮಾಗಳಾಗಿರ್ಲಿ, ಸೀರಿಯಲ್ಸ್ ಎಷ್ಟೋ ಆಡಿಷನ್ ಅಲ್ಲಿ ನನ್ನ ರಿಜೆಕ್ಟ್ ಮಾಡಿದ್ರು. ಅಂದ್ರೆ ಆಕ್ಟ್ ಮಾಡಕ್ಕೆ ಬಿಟ್ಟಿಲ್ಲ. ನೋಡಿದ ತಕ್ಷಣ ನಿನ್ಗೆ ಆಗಲ್ಲ ಗುರು. ಎಷ್ಟೋ ಜನ ನಾನು ತುಳು ಸಿನಿಮಾ ಶುರು ಮಾಡಿದಾಗ್ಲೂ ಅಷ್ಟೇ, ನಿನಗೆ ಓಕೆ ಲುಕ್ ಹಂಗ ಏನಾದ್ರು ಆಗಿದ್ರೆ ನೀನು ಆಗ್ತಿದ್ದೆ ಅಂತ, ಆಕ್ ತೋರ್ಸಿನ ಮಗನೆ ನಾನು ಯೋಚನೆ ಮಾಡ್ತಿದ್ದೆ ಒಳಗಿಂದ, ಆಗಿದ್ದೀನಿ. ಸೊ ಇಟ್ಸ್ ಓಕೆ. ಬಟ್ ಕಷ್ಟ ಅನ್ನೋದು ಬಂದೇ ಬರುತ್ತೆ. ಏನೋ ಒಂದು ಹರ್ಡಲ್ ಇರ್ಬೇಕಲ್ಲ ನಿಮ್ ಲೈಫಲ್ಲಿ. ಎಲ್ಲಾನು ಈಸಿ ವೇ ಅಂತಂದಾದ್ರೆ ನಿಮ್ಗೆ ಸ್ಟೋರಿ ಇರಲ್ಲ ಹೇಳೋದಕ್ಕೆ. ನೌ ದಟ್ ಐ ಹ್ಯಾವ್ ಅ ಸ್ಟೋರಿ. ಸಿ ಇಷ್ಟೆಲ್ಲ ಕಷ್ಟ ಇತ್ತು, ಇಷ್ಟವರೆಗೂ ಬಂದೆ. ಆಮೇಲೆ ಎಲ್ಲಿ ಬಂದಿದ್ದೀನಿ ಅಂತ ನಾನು ಹೇಳ್ತಿಲ್ಲ, ಇನ್ನ ತುಂಬಾ ಇದೆ, ಏನೂ ಇಲ್ಲ. ಇಟ್ಸ್ ಲೈಕ್
ಜಸ್ಟ್ ದಟ್ ದಿಯಾ ಸ್ವಲ್ಪ ಸಕ್ಸಸ್ ಆಯ್ತು, ನನ್ಗೆ ಇಷ್ಟು ಸಿನಿಮಾಗಳು ಸಿಕ್ತು ಅಷ್ಟೇ. ಸೊ ದಟ್ಸ್ ದೇರ್. ನಿಮ್ಗೆ ಹರ್ಡಲ್ಸ್ ಅನ್ನೋದು ಎಲ್ಲ ಇದ್ದೇ ಇರುತ್ತೆ, ಬಟ್ ನಾವು ಹೇಗಾದ್ರೂ ಮಾಡಿ ಅದನ್ನ ದಾಟ್ತಾ ಮುಂದೆ ಹೋಗ್ತಾ ಇರ್ಬೇಕಷ್ಟೇ. ವಿ ನೆವರ್ ನೋ ಅಲ್ಲ, ಲೈಫ್ ಇಸ್ ಸೋ ಅನ್ಸರ್ಟೈನ್. ಸೊ ನಾಳೆ ಏನು ಅನ್ನೋದು ಗೊತ್ತಿಲ್ಲ, ಖುಷಿಯಾಗಿ ಆರಾಮ್ಸೆ ಹೋಗ್ತಾ ಇರೋದಷ್ಟೇ. ಓಕೆ, ನಿಮ್ದು ಅಷ್ಟೇ ಸುದೀಪ್ ಸರ್ ನಿಮ್ಮ ಹೈಟ್ ನ ಮ್ಯಾಚ್ ಮಾಡ್ಕೊಂಡು ಒಂದ್ಸಲ ಅದ್ರ ಬಗ್ಗೆ ಹೇಳಿ. ಅದು ಅಂದ್ರೆ ಕಲರ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ನಲ್ಲ, ಅಂದ್ರೆ ಬಿಗ್ ಬಾಸ್ ಟೈಮ್ ಅಲ್ಲಿ ಅವರೊಂದು ಪಾರ್ಟಿ ಅರೇಂಜ್ ಮಾಡ್ತಾರೆ ಟು ಆಲ್ ದ ಸೀರಿಯಲ್ ಆಕ್ಟರ್ಸ್ ಅಲ್ಲೆಲ್ಲ ಹೋಗಿ, ಅಂದ್ರೆ ಸುಮ್ನೆ ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದು ಅವ್ರ ಜೊತೆಗೆ. ಸೊ ಫೋಟೋ ತಗೊಳ್ಬೇಕಾದ್ರೆ ಅದೇ ಅವರು ಬಗ್ಗೆ ನನಗೆ ಹೈಟಿಗೆ ಮ್ಯಾಚ್ ಮಾಡಿ ಇದ್ ಮಾಡಿದ್ರು. ಬಟ್ ಅದಾದ್ಮೇಲೆ ಆಕ್ಚುಲಿ ನನಗೆ ಅವ್ರ ಟೀಮಿಂದ ಒಂದು ಕಾಲ್ ಬಂದಿತ್ತು, ಗೊತ್ತಿಲ್ಲ ಯಾವ ಸಿನಿಮಾಗೆ ಏನು ಅಂತ. ನಾನು ಅವಾಗ ಯಾವುದು ಅಂದ್ರೆ ಐ ವಾಸ್ ನಾಟ್ ಇನ್ ಅ ಪರ್ಫೆಕ್ಟ್ ಮೂಡ್, ಅಂದ್ರೆ ಮೈಂಡ್ ಸೆಟ್ ಅಲ್ಲಿ ಅವಾಗ ಏನ್ ಮಾಡೋದು ಅನ್ನೋ ಕನ್ಫ್ಯೂಷನ್ ಇದ್ದೆ, ತಗೊಳ್ಳೋದ ಬೇಡವಾ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕಾ ಬೇಡವಾ ಅಂತ. ಸೊ ಅವಾಗ ಕಾಲ್ ಬಂದಿತ್ತು. ಬಟ್ ಅದ್ರ ಬಗ್ಗೆ ಏನ್ ಹೇಳೋದು, ನನಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಷ್ಟು ನನಗೆ ಇಟ್ ಇಸ್ ಕೈಂಡ್ ಆಫ್ ಮೆಮೊರಿ. ನಮ್ದು ಕೆಂಡ ಸಂಪಿಗೆ ಸೀರಿಯಲ್ ಲಾಂಚ್ ಆಗ್ಬೇಕಾದ್ರೆ ಬಿಗ್ ಬಾಸ್ ಅಲ್ಲೇ ಅವರು ಪ್ರಮೋಟ್ ಮಾಡ್ಕೊಟ್ಟಿದ್ರು, ಅಂದ್ರೆ ಆ ಸ್ಟೇಜ್ ಅಲ್ಲೇ ನಮ್ದು ಲಾಂಚ್ ಆಗಿದ್ದು. ಅಲ್ಲಿ ನಾನು ಅದೇ ಕೆಂಡ ಸಂಪಿಗೆ ಸೀರಿಯಲ್ ಗೆಟಪ್ ಅಲ್ಲಿ ಇದ್ನಲ್ಲ, ಅದು ಇದಕ್ಕೆ ಹೋದಾಗ ಪಾರ್ಟಿಗೆ ಹೋದಾಗ, ಓ ನೀನೇನ ಅದು ಅಂತ ಕೇಳಿದ್ರು. ಗೊತ್ತೇ ಆಗ್ತಾ ಇಲ್ಲ ನೀನೇ ಅದು ಅಂತ, ಕಂಡಿಡಿಯಕ್ಕೆ ಆಗ್ತಾ ಇಲ್ಲ ಅಂತ. ಅಲ್ಲಿ ಒಂದಿಷ್ಟು ಫನ್ ಟಾಕ್ಸ್ ಚೆನ್ನಾಗಿತ್ತು. ಇಟ್ ವಾಸ್ ನೈಸ್. ಓಕೆ, ಪೃಥ್ವಿ ಸರ್, ಈ ಹಿಂದೆ ನಿಮ್ಮ ಸಕ್ಸಸ್ಗೋಸ್ಕರ ನಿಮ್ಮ ವೈಫ್ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಈಗ ಹೇಗೆ ಅನ್ನುವಂಥದ್ದು? ಇಲ್ಲ, ನನ್ನ ಸಕ್ಸಸ್ ಅನ್ನೋದಕ್ಕಿಂತ ಅವಳು ಮೊದಲಿಂದ ವರ್ಕ್ ಮಾಡ್ತಾ ಇದ್ಲು. ಶಿ ವಾಸ್ ದೇರ್. ಲೈಕ್ ನಮ್ದು ತುಂಬಾ ದೊಡ್ಡ ಲಾಂಗ್ ಜರ್ನಿ. ಐ ಮೀನ್ ಲೈಕ್ ನಾನು ಸ್ಟ್ರಗಲ್ ಮಾಡ್ತಿದ್ದೆ, ಶಿ ಇಸ್ ಟು ವರ್ಕ್ ಆಬ್ವಿಯಸ್ಲಿ. ತುಂಬಾ ಸಪೋರ್ಟ್ ಮಾಡಿದ್ದಾಳೆ. ಈಗ ಶಿ ಈಸ್ ಟೇಕಿಂಗ್ ಕೇರ್ ಆಫ್ ಮೈ ಡಾಟರ್. ಸೊ ವಿ ರಿಯಲಿ ಹ್ಯಾಪಿ ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಹರ್ ಆಲ್ಸೋ. ಅಂದರೆ ನಾನು ಏನೂ ಇರಲಿಲ್ಲ, ಮೈನಸ್ ಅಲ್ಲಿದ್ದ ಟೈಮಲ್ಲೂ ಶಿ ಯೂಸ್ ಟು ಟೇಕ್ ಕೇರ್ ಆಫ್ ಮೀ. ನಾನು ಬೆಂಗಳೂರಲ್ಲಿ ಇದ್ನಲ್ಲ, ಇಲ್ಲಿದ್ದಾಗೆಲ್ಲ. ಸೊ ಇವಾಗ ಮಗುನ ನೋಡ್ಕೋತಿದ್ದಾಳೆ. ನಡೀತಾ ಇದೆ, ಐ ಮೀನ್ ಜೀವನ ನಡೀತಾ ಇದೆ. ವಿ ಬೋತ್ ಆರ್ ಲೈಕ್ ಅಂದ್ರೆ ಏನ್ ಹೇಳೋದು, ಒಬ್ರು ಜೊತೆಲಿ ಅಂದ್ರೆ ವಾಟ್ ಎವರ್ ಶಿ ಡೂಯಿಂಗ್. ಈಗ ಮನೆಯಲ್ಲಿ ತುಂಬಾ ದೊಡ್ಡ ಕೆಲಸ ಅದು, ಅಂದ್ರೆ ಮಗುನ ನೋಡ್ಕೊಂಡು, ಮನೇನ ನೋಡ್ಕೊಂಡು, ಮನೆಯಲ್ಲಿರುವಂತ ಎಲ್ಲರನ್ನ, ಈಗ ನಮ್ಮ ಮನೆಗೆ ತುಂಬಾ ಜನ ಗೆಸ್ಟ್ ಬರ್ತಾ ಇರ್ತಾರೆ. ಸೊ ಅವರೆಲ್ಲರನ್ನ ನೋಡ್ಕೊಂಡು ತುಂಬಾ, ಐ ಮೀನ್ ತುಂಬಾ ಹ್ಯೂಜ್ ಟಾಸ್ಕ್ ಅದು. ಈಗ ನಮ್ಮ ಮನೆಗೆ ಯಾರೇ ಬಂದ್ರು ಮನೆ ನೋಡಿದ ತಕ್ಷಣ, ಅಂದ್ರೆ ನಾವು ರೆಂಟೆಡ್ ಮನೇಲೇ ಇರೋದು, ಬಟ್ ಮನೆ ನೋಡಿದ ತಕ್ಷಣ ವಾವ್ ಅಂತಾರೆ. ಅದೊಂದು ದೊಡ್ಡ ಟಾಸ್ಕ್ ಅದು. ಸೊ ಶಿ ಇಸ್ ರಿಯಲಿ ಗುಡ್ ಎಟ್ ಇಟ್. ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಬಟ್ ಈಗ ಜಾಬ್ ಹೋಗ್ಬೇಕು ಅಂತಿದ್ದಾಳೆ. ಅಂದ್ರೆ ಅವ್ರಿಗೂ ಮನೇಲಿ ಕೂತು ಇದೇ ಇರುತ್ತಲ್ಲ. ಮಗಳು ಸ್ವಲ್ಪ ದೊಡ್ಡವಳಾದ್ಮೇಲೆ ಆಮೇಲೆ ಸ್ಟಾರ್ಟ್ ವರ್ಕಿಂಗ್. ಓಕೆ, ಕೊತ್ತಲವಾಡಿ ಸಿನಿಮಾದಲ್ಲಿ ಪುಷ್ಪಮ್ಮನ್ ಜೊತೆ ಕಳೆದ ಕ್ಷಣಗಳು ಹೇಗಿತ್ತು? ಅದು ಅಂದ್ರೆ ಸಿನಿಮಾ ಟೈಮಲ್ಲಿ ಇರ್ಲಿಲ್ಲ, ಇವಾಗ ಇಂಟರ್ವ್ಯೂಸ್ ಟೈಮಲ್ಲೇ ನಾವು ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರೋದು. ಶಿ ಇಸ್ ವೆರಿ ಸ್ವೀಟ್. ಅಂದ್ರೆ ನಾನು ಪ್ರೊಡ್ಯೂಸರ್ ಅನ್ನೋದು ಅವ್ರಿಗೆ ಏನೂ ಇಲ್ಲ, ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ತುಂಬಾ ಕೇರ್ ಮಾಡ್ತಾರೆ. ರೀಸೆಂಟ್ ಆಗಿ ಹೇಳ್ಬೇಕು ಅಂದ್ರೆ, ಅದೇ ನನ್ಗೆ ಹಿಂಗೆ ಇಂಟರ್ವ್ಯೂಸ್ ಟೈಮಲ್ಲಿ ಸ್ವಲ್ಪ ಹುಷಾರಿರ್ಲಿಲ್ಲ, ಅಂದ್ರೆ ಸಿಕ್ಕಾಪಟ್ಟೆ ತಲೆನೋವು, ವಾಮಿಟ್ ಎಲ್ಲ ಆಗ್ತಾ ಇತ್ತು. ಆ ಟೈಮಲ್ಲಿ ಈಗ ಸುಮ್ಮನೆ ಟ್ಯಾಬ್ಲೆಟ್ ಕುಡಿಯೋರಿಗೆ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ಬೋದಾಗಿತ್ತು. ಅಮ್ಮ ಫುಲ್ ದೃಷ್ಟಿ ಎಲ್ಲ ತೆಗೆದು ಅವರೇ ಬಂದು ಚೆಕ್ ಮಾಡಿ, ನೋಡಿ ಹಿಂಗಾಗ್ಬಿಡ್ದೆ, ಅವಾಗಲೇ ಹೇಳಿದಾನೆ ಟ್ಯಾಬ್ಲೆಟ್ ತಗೋ ಅಂತೆಲ್ಲ ಹೇಳಿ, ಅದೊಂದು ಆ ಕೇರ್, ಆ ಕನ್ಸರ್ನ್ ಇದೆಯಲ್ಲ, ಸಿಕ್ಕಾಬಿಟ್ಟೆ ಅಂದ್ರೆ ಐ ಕಾಂಟ್ ಎಕ್ಸ್ಪ್ಲೇನ್ ಇಟ್. ಶಿ ಇಸ್ ವೆರಿ ಸ್ವೀಟ್. ನನಗಂತೂ ತುಂಬಾ ಇಷ್ಟ ಅವರು ಆಸ್ ಅ ಪರ್ಸನ್. ಶಿ ಇಸ್ ವೆರಿ ಸ್ಟ್ರಾಂಗ್. ಎಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು ಅಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ, ಎಲ್ಲಿ ಪ್ರೀತಿ ತೋರಿಸ್ಬೇಕು ಅಲ್ಲಿ ಪ್ರೀತಿ ತೋರಿಸ್ತಿದ್ದಾರೆ. ನನಗೆ ತುಂಬಾ ಇಷ್ಟ ಅವರಂದ್ರೆ. ಓಕೆ ಸರ್, ನಿಮಗೆ ಹೇಗಿತ್ತು ಅವ್ರ ಜೊತೆ ಕಳೆದ ಕ್ಷಣಗಳು? ನಾನು ಅವಾಗಲೇ ಹೇಳಿದಾಗ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ನಾನು. ಲೈಕ್